ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನ್ನ ಫಸ್ಟ್ ಸಿನಿಮಾ ರಾಜತಂತ್ರ ಸಿನಿಮಾ ರಿಲೀಸ್ ಮಾಡಿದಾಗ ನಂದು 3 ವಾರ ಹೋಗಿತ್ತು. ತುಂಬ ಅದು ಕೊರೋನಾ ಟೈಮಲ್ಲಿ 2021ರಲ್ಲಿ ತುಂಬ ಚೆನ್ನಾಗಿ ಹೋಗಿತ್ತು. ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಪ್ರಥಮ್ ಸರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಮಾತುಗಾರರು ಅಂತೀರಿ. ನಮ್ಮ ಸಿನಿಮಾದಲ್ಲಿ ಮಾತೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ನಿಖಿತಾ ಮೇಡಮ್ ಅವರು ನಂದು 2ನೇ ಸಿನಿಮಾ ಮಾಡ್ತಾಯಿದ್ದೀವಿ. ರಮೇಶ್ ನನಗೆ ಹೌದು, ಅದು 2 ಸಿನಿಮಾ ಮಾಡಿದ್ದೀವಿ ಒಟ್ಟಿಗೆ. ರಮೇಶ್ ನನಗೆ ಒಂದು 20 ವರ್ಷದ ಪರಿಚಯ. ನಾವು ಶ್ರೀನಿವಾಸ್ ಸರು ನಾನು ರಾಜತಂತ್ರ ಸಿನಿಮಾದವರು ಅಪ್ ಮಾಡಿದರು, ಇಲ್ಲೂ ಅಪ್ ಮಾಡಿದ್ರು. ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಾಮಿಡಿ ಇದೆ, ಫೈಟ್ ಆಕ್ಷನ್ ಇದೆ, ಆರರ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ. 3ನೇದಾಗಿ ರಿಲೀಸ್ ಮಾಡ್ತಿದ್ವಿ. ನಾನು ಎಲ್ಲರಿಗೂ ನನಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ, ಈ ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಬಂದಿದೆ. ನಂದೇ ಇದ್ರಲ್ಲಿ ಪಾತ್ರ ಬಹುಶಃ ಕಡಿಮೆ ಅಂತ ಹೇಳಬೇಕು. ಈ ಸಿನಿಮಾ ಕಂಪ್ಲೀಟಾಗಿ ನಿಮ್ಗೆ ಆವರಿಸ್ಕೊಳ್ಳೋದು ಹರೀಶ್ ರಾಜ್ ಅವ್ರು ಇರ್ಬೋದು, ಅಥವಾ ನಿಖಿತಾ ಅವ್ರು ಇರ್ಬೋದು, ನಮ್ಮ ತುಕಾಲಿ ಸಂತು ಇರ್ಬೋದು, ಮಿಮಿಕ್ರಿ ಗೋಪಿ, ಸುಷ್ಮಿತಾ, ಇವರೆಲ್ಲ ನಿಮ್ಮನ್ನು ಭಾಳ ಚೆನ್ನಾಗಿ ಆವರಿಸ್ಕೊಳ್ತಾರೆ. ಒಬ್ರಿಗಿಂತೊಬ್ಬರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲರ ಜೊತೆ ನನಗೆ ಕಲಿಯುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಖುಷಿ ಇದೆ. ಹರೀಶ್ ರಾಜ್ ಬಹುಶಃ ನಾಳಿದ್ಗೆ ಅವ್ರು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಗುತ್ತೆ. ಚಿತ್ರರಂಗಕ್ಕೆ ಬಂದು 1996ನೇ ಇಸ್ವಿಲಿ ಅವ್ರು ಬಂದಿದ್ದು. ಸ್ಮಾಲ್ ಸ್ಕ್ರೀನ್ ಸಿನಿಮಾ ಅಲ್ಲಿಂದ ಶುರುವಾಗಿ ಎಲ್ಲ ಥರ ಪಾತ್ರಗಳು ಮಾಡ್ಕೊಂಡ್ಬಂದಿದ್ದಾರೆ. ಅಂತ ಪರಿಪೂರ್ಣ ಕಲಾವಿದ ಅಂಥವ್ರು ಇದ್ದಾರೆ. 50 ವರ್ಷದಿಂದ ಹೆಚ್ಚು ಶಾರದೆಗೆ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಕನ್ನಡ ಚಿತ್ರರಂಗಕ್ಕೆ ಕಾಂಟ್ರಿಬ್ಯೂಟ್ ಮಾಡೋರು ಶ್ರೀನಿವಾಸ ಮೂರ್ತಿ ಸರ್ ಬೆನ್ನೆಲುಬಾಗಿದ್ದಾರೆ. ರಮೇಶ್ ಭಟ್ ಸರ್ ಇದ್ದಾರೆ. ನಿಖಿತಾ ಅವರು ಕೂಡ ಇದಕ್ಕೆ ತುಂಬ ಎಫರ್ಟ್ಸ್ ಹಾಕಿ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಆದ ನಾಗೇಶ್ ಅವರು ಬಂದಿದ್ದಾರೆ. ಬನ್ನಿ, ದಯವಿಟ್ಟು ಬನ್ನಿ ಸರ್, ಬರಬೇಕು. ಈ ಸಿನಿಮಾ ನಿಮ್ಮನ್ನು ಗೌರವಿಸೋ ಪ್ರಯತ್ನ. ಇದೆಲ್ಲ ಟ್ರೈಲರ್ ರಿಲೀಸ್ ಅನ್ನೋದು ನಿಮ್ಮ ಶ್ರಮವನ್ನು ಗುರುತಿಸಿ ಗೌರವಿಸೋ ಪ್ರಯತ್ನ. ಬನ್ನಿ, ದಯವಿಟ್ಟು ಬನ್ನಿ. ಒಂದು ಸಿನಿಮಾಗೆ ತೆರೆ ಹಿಂದೆ ಅಷ್ಟೆಲ್ಲ ವರ್ಕ್ ಮಾಡಿರ್ತಾರೆ, ನಾವಾಗ ಅವ್ರನ್ನ ಸ್ಮರಿಸಲೇಬೇಕಾಗತ್ತೆ. ಕೂತ್ಕೊಳ್ಳಿ ಸರ್. ಸೊ ತುಂಬ ಖುಷಿ ಆಯಿತು. ಚೆನ್ನಾಗಿ ಬರೆದಿದ್ದಾರೆ, ಒಳ್ಳೆಯ ಸಂಭಾಷಣೆ, ಚಿತ್ರಕಥೆ, ನನ್ನ ಕನಸಿಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ. ನನಗೆ ಯಾವುದೇ ಸ್ಟ್ರೆಸ್ ಆಗದೆ ಇದ್ದಂಗೆ ಆಯಿತು. ನಿಖಿತಾ ಅವರು ಸಿನಿಮಾ ಪ್ರಮೋಷನ್ ಮಾಡೋ ರೀತಿ ಇರ್ಬೋದು, ಅವರು ಮಾಧ್ಯಮಗಳ ಜೊತೆ ಇರುವ ವಿಶ್ವಾಸ, ಒಡನಾಟ ನನಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಅವ್ರು ಸಿನಿಮಾ ಮಾಡೋ ರೀತಿ ತುಂಬ ಖುಷಿ ಆಯಿತು. ಈ ಸಿನಿಮಾ ಹಾರರ್ ಪ್ಯಾಕೆಡ್ ಕಾಮಿಡಿ ಸಿನಿಮಾ. ಆಶೀರ್ವಾದ ಇರಲಿ. ನಾನು ಇವರು ಒಟ್ಟಿಗೆ ಒಂದು 26 ವರ್ಷದಿಂದ ಜರ್ನಿ ಮಾಡ್ತಿದ್ವಿ. ಒಂದು 30 ಸಿನಿಮಾ ಮಾಡಿದ್ದೀವಿ ಇಬ್ಬರು ಒಟ್ಟಿಗೆ. ನನ್ನೆಲ್ಲ ಸಿನಿಮಾದಲ್ಲಿ ಅವ್ರು ಇರ್ತಾರೆ, ಅವ್ರ ಸಿನಿಮಾದಲ್ಲಿ ನಾನು ಇರ್ತೀನಿ. ಒಂದು ಒಳ್ಳೆ ನಿಮ್ಮಿಬ್ಬರು ಸಿನಿಮಾದಲ್ಲಿ ನಾನು ಒಂದೇ ಸಾಕಿದ್ದೀನಿ. ಹಾಗೆ ಆಮೇಲೆ DA ಮಾಡಿರೋರು, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಸನ್ನ ನಾಗರಾಜ್ ಅಂತ ಇದ್ದಾರೆ. ಅವರೆಲ್ಲ ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರು ಅಂತ ಆಗ್ತಾರೆ. ನಾನು ಹಂಗೆ ಹಾಕಲ್ಲ ಟೈಟಲ್. ಅವ್ರನ್ನ ನಿರ್ದೇಶಕರ ತಂಡ ಅಂತ ಹಾಕ್ತೀನಿ ನಾನು. ಒಂದು ಶೂಟಿಂಗ್ 30 ದಿನ, ಕಾಲ್ ಶೀಟ್ ಬಂದು 42 ಕಾಲ್ ಶೀಟ್ ಆಗಿದೆ. 90% ಶೇಪ್ ಆಗಿದ್ದಾರೆ. ಅದಕ್ಕೆ 90% ಸೇಫ್ ಆಗಿದ್ದಾರೆ. ಎಸ್ ಮೇಡಮ್.